ಈ ದೇವಸ್ಥಾನದ ಎದುರುಗಡೆ ಇರುವ ಚರಂಡಿ ಕಳೆದ 7 ತಿಂಗಳುಗಳಿಂದ ಈ ರೀತಿ ಕೆಸರು ಕೊಳಚೆಯಿಂದ ತುಂಬಿ ಹೋಗಿದೆ. ಕಾರ್ಪೊರೇಟರ್ ಆಗಲಿ, ಈಗ ಆಡಳಿತಾಧಿಕಾರಿ ಇಲ್ಲ ಇಂಜಿನಿಯರ್ಗಳಿಗೆ ಯಾರಿಗೂ ಇದು ಕಣ್ಣಿಗೆ ಕಾಣುವುದಿಲ್ಲ. ಹಿಂದೂಗಳ ನಂಬಿಕೆಯ ಒಂದು ದೇವಸ್ಥಾನದ ಎದುರು ಭಾಗದಲ್ಲಿ ಈ ರೀತಿ ಇದ್ದರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯ ಕಚಿಲಕೇರಿಯಲ್ಲಿರುವಂಥ ಬಹಳ ಪುರಾತನ ಕಾರಣಿಕ ಮುಖ್ಯಪ್ರಾಣ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಜಕರು ಬರ್ತಾರೆ. ಶನಿವಾರ ದಿವಸ ಸಾವಿರಾರು ಭಜಕರು ಇಲ್ಲಿ ಬರ್ತಾರೆ. ಅದೇ ಈ ದೇವಸ್ಥಾನದ ಎದುರುಗಡೆ ಇರುವ ಚರಂಡಿ ಕಳೆದ 7 ತಿಂಗಳುಗಳಿಂದ ಈ ರೀತಿ ಕೆಸರು ಕೊಳಚೆಯಿಂದ ತುಂಬಿ ಹೋಗಿದೆ. ಇಡೀ ರಸ್ತೆಯಲ್ಲಿ ಚರಂಡಿಯ ನೀರು ಹರಿತಾ ಇದ್ದರೂ ಕೂಡ ಯಾರೊಬ್ಬರು ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ನಾವು ಹಿಂದೂಗಳು ಎಲ್ಲ ಹೇಳ್ತಿರುವ ನಾವುಗಳು ಕೂಡ ಅಲ್ಲ, ಇಲ್ಲಿಗೆ ಸಂಬಂಧಪಟ್ಟ ಕಾರ್ಪೊರೇಟರ್ ಆಗಲಿ, ಈಗ ಆಡಳಿತಾಧಿಕಾರಿ ಇಲ್ಲ ಇಂಜಿನಿಯರ್ಗಳಿಗೆ ಯಾರಿಗೂ ಇದು ಕಣ್ಣಿಗೆ ಕಾಣುವುದಿಲ್ಲ. ಅಗತ್ಯ ಇಲ್ಲದಂಥ ಕಾಮಗಾರಿಗಳನ್ನು ಮಂಗಳೂರು ಮಹಾನಗರ ಪಾಲಿಕೆ ಮಾಡ್ತದೆ. ಆದರೆ ಒಂದು ಅಗತ್ಯ ಇರುವಂಥದ್ದು, ಒಂದು ಆರೋಗ್ಯದ ಪ್ರಶ್ನೆ, ಒಂದು ಹಿಂದೂಗಳ ನಂಬಿಕೆಯ ಒಂದು ದೇವಸ್ಥಾನದ ಎದುರು ಭಾಗದಲ್ಲಿ ಈ ರೀತಿ ಇದ್ದರೂ ಕೂಡ ಇದರ ಬಗ್ಗೆ ಗಮನ ಹರಿಸದೇ ಇರುವುದು ನಮ್ಮ ಜನಪ್ರತಿನಿಧಿಗಳ ಒಂದು ಬದ್ಧತೆಯನ್ನು ನಾವು ಇವತ್ತು ಪ್ರಶ್ನಿಸಬೇಕಾಗಿದೆ.